ಓಕೆ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ತುಂಬ ಚೆನ್ನಾಗಿದ್ದೀನಿ. ಮದುವೆ ಬ್ಲಾಗು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆ ಅಂದರೆ ಕ್ಲಿಪ್ಪಿಂಗ್ ಎಲ್ಲ ಹೋಯ್ತು. ಧಾರೆ ಸ್ಯಾರಿ ನನ್ನ ಮಗಳು ಡ್ರೆಸ್ಸು ಹೇಗಿದೆ ಅಂತ ನೋಡಿ. ವಿಡಿಯೋ ಮಾಡಿದ್ದೆಲ್ಲ ಸ್ವಲ್ಪ ಬೇರೆ ಫೋನಲ್ಲಿ ಮಾಡಿದ್ದೆ, ಸ್ವಲ್ಪ ಅದು ಹೆಂಗೆ ಎರೇಸ್ ಆಯಿತು ಅನ್ನೋದು ಗೊತ್ತಾಗಲಿಲ್ಲ. ನಮ್ಮ ಮನೆಯಿಂದ ಬಂಗಾರ ಕುಕ್ಕಿ ಹೊತ್ಕೊವ್ರದ್ದು, ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಏನೇನು ಶಾಸ್ತ್ರ ಮಾಡೋದು, ಅದು ಇದು ಮದುವೆದೆಲ್ಲ ತುಂಬ ಬ್ಲಾಗ್ ಇತ್ತು. ಬಟ್ ತುಂಬ ಡಿಸಪಾಯಿಂಟ್ ಅಂತೂ ಆಯಿತು, ತುಂಬ ಬೇಜಾರಾಯಿತು. ಬಟ್ ಇರೋ ಕ್ಲಿಪ್ಪಿಂಗ್ ಮಾತ್ರ ಹಾಕ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತಾಳಿ ಕಟ್ಟೋದು ಅದನ್ನು ಮಾತ್ರ ನನ್ನ ಫೋನಲ್ಲೇ ಮಾಡಿದ್ದೆ, ಸೊ ಹಂಗಾಗಿ ಇದೊಂದಿದೆ. ಬಟ್ ವೀಡಿಯೋ ಮಾಡಿದ್ದೀನಿ. ನಮ್ಮ ಕಡೆ ಗೌಡ್ರ ಕಡೆ ಸೈಡು ಯಾವ ಥರ ತಾಳಿ ಕಟ್ಟಿಸ್ತಾರೆ, ಯಾವ ಥರ ಇರುತ್ತೆ ಪ್ರೊಸೆಸಿಂಗು, ಏನು ಎತ್ತ ಅಂತ ನೋಡಿ. ಬಟ್ ಇದು ಒರಿಜಿನಲ್ ವಾಯ್ಸೇ ಯಾವುದು ಇದು ಮಾಡಿರಲ್ಲ, ನಾನು ಮ್ಯೂಟ್ ಮಾಡಿರಲ್ಲ. ಒರಿಜಿನಲ್ ವಾಯ್ಸು ಕೇಳಿಸ್ಕೊಳ್ಳಿ. ಫೋಟೋಗ್ರಾಫರು ನಾವು ಎಲ್ಲ ರೇಗಿಸ್ತಾ ಇದ್ವಿ, ಸ್ಮೈಲ್ ಮಾಡಿ ನೀವು ಈ ಕಡೆ ತಿರುಕೊಳ್ಳಿ, ಹಂಗೆ ತಿರುಕೊಳ್ಳಿ, ಹಿಂಗೆ ತಿರುಕೊಳ್ಳಿ, ಹಂಗೆ ಹಿಂಗೆ ಅಂತ ಲೈನರ್ ನೋಡಿದರೆ ಮಂತ್ರನೂ ಹೇಳ್ತಿದ್ರು. ಇವಾಗ ಹೂವಿನಾರನ್ನು ಎಕ್ಸ್ಚೇಂಜ್ ಮಾಡ್ತಾಯಿದ್ವಿ. ನಮ್ಮ ಕಡೆ ಸೈಡು ಒಳಗಡೆನೇ ತಾಳಿ ಕಟ್ಟಿಸ್ತಾರೆ, ಸೊ ಹಂಗಾಗಿ ಹೊರಗಡೆ ಇದ್ದಾರೆ ಎಲ್ಲರೂ ಜನ, ಮಂಟಪದಲ್ಲಿ ರೆಡಿಯಾಗಿದೆ. ಬಟ್ ಇಲ್ಲಿ ಒಳಗಡೆ ರೂಮಲ್ಲಿ ತಾಳಿ ಕಟ್ಟಿಸ್ಕೊಂಡು ಅಲ್ಲಿ ಹಾಲಿಗೆ ಹೋಗಬೇಕು, ಸೊ ಮಂಟಪದಕ್ಕೆ. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಯಾರ್ಯಾರು ಬೇಕೋ ಅವ್ರವ್ರು ಮಾತ್ರ, ನಮ್ಮ ಅಪ್ಪ ಅಮ್ಮ ಅವ್ರ ಕಡೆಯವರು, ನಮ್ಮ ಅತ್ತೆದಿರು, ನಾವು ಅವ್ರು ಮಾತ್ರ ರೂಮಲ್ಲಿ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಹಿಡಿಯೋ ಅಷ್ಟು ಜನ ಇದ್ದೀವಿ. ಸೊ ಚಿಕ್ಕದಾಗಿರ್ತಾರೆ ಸ್ವಲ್ಪ ರೂಮ್, ಅಂದರೆ ರೂಮಲ್ಲಿ ಜನ ನಿಂತ್ಕೊಳಕ್ಕಾಗಲ್ಲ. ಸ್ವಲ್ಪ ಫೋಟೋಗ್ರಾಫರು ಅವರು ವೀಡಿಯೋಸು ಫೋಟೋಸ್ ಎಲ್ಲ ತೆಗಿಬೇಕಲ್ಲ, ಸೊ ಹಂಗಾಗಿ ನಾನು ಇದನ್ನು ಫುಲ್ ವೀಡಿಯೋ ಮಾಡಬೇಕು, ಒಂದು ಮೆಮೊರಿ ಕ್ರಿಯೇಟ್ ಮಾಡಬೇಕು ನನ್ನ ತಮ್ಮನ ಮದುವೆದು ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಿದ್ದೆ. ಇವಾಗ ನೋಡಿ ಕೈ ನೀರು ಬಿಡ್ತಿದ್ದಾರೆ ನಮ್ಮ ಅತ್ತೆ ಮಾವ ಮತ್ತು ಕಾವ್ಯರಪ್ಪ ಅಮ್ಮ, ಆ ಕಡೆ ನಿಂತಿರೋ ಚಿಕ್ಕಮ್ಮ. ತುಂಬ ಖುಷಿ ಆಯಿತು ನನಗೇನು. ಇವಾಗ ಈ ವಿಡಿಯೋ ಎಡಿಟ್ ಮಾಡಬೇಕು ನೋಡ್ತಾ ಇದ್ದರೆ ನಂಗೆ ಅವಾಗಿನ ಫೀಲೇ ಬರ್ತಿದೆ. ಮದುವೆಯಲ್ಲಿ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದಿದ್ದು, ನಾವು ಡ್ರೆಸ್ ಹಾಕೊಂಡಿದ್ದು, ರೆಡಿಯಾಗಿದ್ದು ಎಲ್ಲ. ಓಕೆ, ನಾವು ಇದು ನೋಡಿ ನಮ್ಮ ಅಪ್ಪ ಅಮ್ಮ ನಮ್ಮ ಅಮ್ಮನ ಸ್ಯಾರಿ ಒಂದ್ಸಲ ತೋರಿಸ್ತೀನಿ ಗೈಸ್. ಓಕೆ, ನಮ್ಮ ಮದುವೆಗೆ ಯಾವ್ಯಾವ ಥರ ಬ್ಲೌಸ್ ಎಲ್ಲನೂ ಸ್ಟಿಚಿಂಗ್ ಮಾಡಿಸಿದ್ವಿ ಅಂತ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದನ್ನು ಯಾವ ಥರ ಸೀರೆ, ಎಷ್ಟು ಏನು ಎತ್ತಕತ್ತೆ ಅಂತೆಲ್ಲ ನಿಮಗೆಲ್ಲ ತೋರಿಸ್ತೀನಿ. ಇವಾಗ ತಾಳಿ ಕಟ್ಟಿಸ್ತಾ ಇದ್ದಾರೆ, ಏನೇನೋ ಪ್ರೊಸೆಸಿಂಗ್ ಇರುತ್ತಲ್ಲ, ಮಂತ್ರ ಹೇಳೋದು, ಅದೇನೋ ಕೈಗೆಲ್ಲ ದಾರ ಎಲ್ಲ ಅರ್ಶಿನ ದಾರ ಎಲ್ಲ ಕಟ್ಟಿಸ್ಬಿಟ್ಟು ಆಮೇಲೆ ತಾಳಿ ಕಟ್ಟಿಸ್ತಾ ಇದ್ದಾರೆ. ಸೊ ನನಗೇನೋ ಸಖತ್ತು ಖುಷಿ ಆಯಿತು. ನಾವು ಅಲ್ಲೇ ಹೇಳ್ತಾಯಿದ್ವಿ, ಒರಿಜಿನಲ್ ವಾಯ್ಸ್ ಕೇಳಿಸುತ್ತೆ ಅಂತ ಅನಿಸುತ್ತೆ, ಮತ್ತೆ ಬಿಚ್ಚಬೇಕಾಗತ್ತೆ, ಸೇದ್ಗುಣ್ಕೆ ಹಾಕು, ಅಲ್ಲಿ ಮನೆ ಹತ್ರ ಬಿಚ್ಚಿಸ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ರೇಗಿಸ್ತಾ ಇದ್ವಿ. ನಮಗೂ ಜೋಡಿ ನೋಡಿ ತುಂಬ ಇಷ್ಟ ಆಯಿತು. ನೀವು ವಿಡಿಯೋ ನೋಡಿದ್ರೆ ಆಶೀರ್ವಾದ ಮಾಡಿ, ಒಳ್ಳೇದಾಗಲಿ, 100 ಕಾಲ ಚೆನ್ನಾಗಿರಲಿ ಅಂತ. ಆಮೇಲೆ ಏನಾಯಿತು ಅಂತ ಅಂದರೆ ನಮಗಂತೂ ಫುಲ್ಲು ಅಲ್ಲಿ ಬಂದನ್ನೆಲ್ಲ ಮಾತಾಡಿಸ್ತಾನೆ ಇದ್ವಿ. ಅದು ಇದು ನಮ್ಮ ಮನೆದೇ ಮದುವೆ ಆಗಿರೋದ್ರಿಂದ ಸ್ವಲ್ಪ ಇದೊಂದೇ ವೀಡಿಯೋ ನಾನು ಫೋನಲ್ಲಿ ಮಾಡಿದ್ದು. ಸೊ ಇನ್ನೆಲ್ಲದು ಬೇರೆ ಫೋನ್ ಮಾಡಿದ್ದು. ರಿಸೆಪ್ಷನ್ ಇಂತೂ ಮಾಡೋಕ್ಕೆ ಆಗಲಿ, ಅದೇ ಬೇರೆ ಫೋನಲ್ಲಿ ಮಾಡಿ ಹೋಯ್ತು ಅಂದಲ್ಲ, ಹಂಗೆ ಬೈ ಮಿಸ್ಟೇಕ್ ಹೋಯ್ತು. ಅವ್ರೇನು ಎರೇಸ್ ಮಾಡಲಿಲ್ಲ, ಬೈ ಮಿಸ್ಟೇಕ್ ವೀಡಿಯೋಸ್ ಎಲ್ಲ ಡಿಲೆಕ್ಟ್ ಆಯಿತು. ಇವಾಗ ಧಾರೆ ಸೀರೆದು ಯಾವ ಥರ ಇರುತ್ತೆ ಅಂತ ಲಾಸ್ಟಲ್ಲೆಲ್ಲ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡಿ. ನಾನು ನನ್ನ ಮಗಳು ನಮ್ಮ ಮನೆಯವರು ಯಾವ ಥರ ರೆಡಿಯಾಗಿದ್ದು ಅಂತ. ನಮ್ಮ ಅಮ್ಮ ಸೀರೆನೂ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಗಿದೆ. ಹುಡುಗರು ಉಟ್ಕೊಂಡ್ರೆ ಸೀರೆ ಚೆನ್ನಾಗಿದೆ ನೋಡಿ. ತಾಳಿ ಕಟ್ತಾ ಇದೆ, ತಾಳಿ ಕಟ್ಟೋ ಸೀನು. ಅಫಿಷಿಯಲ್ಲಾಗಿ ಎಂಟ್ರಿ ಆಗ್ತಾ ಇದ್ದಾರೆ ಕಾವ್ಯ ಮೇಡಮ್ ಅವರು. ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇದ್ದಾರೆ. ಇಷ್ಟು ದಿನಕ್ಕೆ ಮಾವನ ಮಗಳಾಗಿದ್ದು ಇವಾಗ ಅಫಿಷಿಯಲ್ಲಾಗಿ ನಮ್ಮ ಮನೆಗೆ ಸೊಸೆ ಆಗ್ತಾ ಇದ್ದಾರೆ, ನನ್ನ ನಾದಿನಿ. ಓಕೆನಾ? ಹೇಗಿದೆ ಜೋಡಿ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ, ಅಲ್ಲಿ ಫೋಟೋಗ್ರಾಫರು ಹಂಗೆ ಇಟ್ಕೊಳ್ಳಿ, ಫೋಟೋ ತೆಗಿತೀನಿ ಹಂಗೆ ಹಿಂಗೆ ಅಂತೆಲ್ಲ ರೇಗಿಸ್ತಾಯಿದ್ರು. ಅವ್ರಿಗೆ ಪೋಸ್ ಕೊಡ್ತಾ ಇದ್ದೀನಿ, ಓಕೆ ಫೋಟೋ ತೆಗೀರಿ ಅಂತ. ಮತ್ತು ನಾನು ರಿಸೆಪ್ಷನಿನ ಡ್ರೆಸ್ಸಿನ ಒಂದು ಫೋಟೋಸ್ ಇಲ್ಲ, ರೆಡ್ ಕಲರ್ ಸ್ಯಾರಿ. ನಿಮಗೆ ಧಾರೆ ಸ್ಯಾರಿ ಇಷ್ಟ ಆಯಿತಾ, ರಿಸೆಪ್ಷನ್ ಸ್ಯಾರಿ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಗೈಸ್. ಓಕೆ, ನಾವು ನೋಡಿ ಅಲ್ಲಿ ತಾಳಿ ಕಟ್ಟಬೇಕಾದ್ರೆ ತಾಳಿ ಕಟ್ಟಲ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದಾರೆ. ಕ್ಯೂಟ್ ಕಪ್ಪಲ್ ಅಂತ ಅನ್ನಿಸ್ತಾ ಇದೆ ಅಲ್ಲ, ನಮಗೆಲ್ಲ ಇಷ್ಟ ಆಯಿತು. ಅಲ್ಲೋಡಿ ಐನಾರು ಮಂತ್ರ ಹೇಳ್ತಿದ್ದಾರೆ. ನಮ್ಮಪ್ಪ ಏನೋ ಕೇಳ್ತೈತೆ ಐನಾರನ್ನ. ತುಂಬ ಇಷ್ಟ ಆಯಿತು. ಈ ಮದುವೆದು ನೆನೆಸ್ಕೊಂಡ್ರೆ ಇವಾಗ್ಲೂ ಮೈ ಜುಮ್ ಅನ್ನುತ್ತೆ. ನಾವು ರೆಡಿಯಾಗಿದ್ದು, ಇದಾಗಿದ್ದು, ಅದು ಇದು ಮನೆ ಕೆಲಸ ಅದು ಇದಂತ ಓಡಾಡಿದ್ದು ಎಲ್ಲ ಮುಗ್ದೇ ಹೋಯ್ತು. ಮದುವೆ ಕ್ಷಣ ಚುಟ್ಕಿ ಹೊಡೆಯೋದ್ರಲ್ಲೆಲ್ಲ ಮುಗಿದೋಯ್ತು ಅಂತ ಅನ್ನಿಸ್ಬಿಡ್ತು. ಬಟ್ ಅದರಿಂದ ತುಂಬ ಪರಿಶ್ರಮ ಇರುತ್ತೆ, ತಿಂಗಳಂಗಟ್ಲೆದು. ಬಟ್ ಆದರೆ ಮದುವೆ ಒಂದೇ ದಿವಸಕ್ಕೆ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡ್ತೀವಿ. ತುಂಬ ಇಷ್ಟ ಆಯಿತು ನೋಡಿ. ಇವಾಗೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಫೋಟೋಗ್ರಾಫರ್ ಪಾಡ್ ನೋಡಿ ಪಾಪ, ಆ ಮೂಲೆಯಲ್ಲೂ ಹೋಗಿ ಅದು ತಾಳಿಗೆ ಇಟ್ಬಿಟ್ಟು ಫೋಟೋ ಪೂಜೆ ಮಾಡೋದನ್ನೆಲ್ಲ ಫೋಟೋ ತೆಗಿತಾರೆ. ವೀಡಿಯೋಗ್ರಾಫರು ಫೋಟೋಗ್ರಾಫರ್ ಎಲ್ಲ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾನೆ ಅಂತ ಅಂದರೆ ಪಾಪ ಅವ್ರು ಯಾವ್ಯಾವ ಆ್ಯಂಗಲಲ್ಲಿ ಎಲ್ಲೆಲ್ಲಿ ಸಂದಿಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ತೆಗಿಬೇಕು ಅಂತ ಗೊತ್ತಾಗಲ್ಲ. ಪಾಪ ಹಂಗೆ ನಿಂತ್ಕೊಳ್ಳಿ ಹಿಂಗೆ ನಿಂತ್ಕೊಳ್ಳಿ ಅಂತ ಹೇಳ್ಕೊಂಡು ಫೋಟೋ ತಗೊಂಡು ವೀಡಿಯೋ ಮಾಡಿಕೊಂಡು ಸ್ಮೈಲ್ ಮಾಡಿ ಅದು ಇದು ಅಂತ ಹೇಳ್ತಾನೆ ಇರ್ತಾರೆ. ಬಟ್ ನಾವು ಆಲ್ಬಮ್ ನೋಡಿದಾಗ, ವೀಡಿಯೋಸ್ ನೋಡಿದಾಗ ಚೆನ್ನಾಗಿ ಬಂದಿದ್ದಾವೆ ಅಂದರೆ ಅವ್ರದ್ದು ಎಷ್ಟು ಕಷ್ಟಪಟ್ಟು ತೆಗ್ದಿರ್ತಾರೆ, ಆ್ಯಂಗಲೆಲ್ಲ ಎಲ್ಲೆಲ್ಲಿ ನಿಂತ್ಕೊಂಡು ತೆಗ್ದಿರ್ತಾರೆ, ಹೆಂಗೆ ತೆಗ್ದಿರ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಗೈಸ್. ಪಾಪ ಚೆನ್ನಾಗಿದೆಯಲ್ಲ, ನಿಮಗೂ ಇಷ್ಟ ಆಯಿತಾ? ಈ ಮದುವೆ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನಗೂ ತುಂಬ ಇಷ್ಟ ಆಯಿತು. ಇಲ್ಲೇ ನಮಸ್ಕಾರ ಮಾಡ್ಕೊತಾಗಿದ್ದು ನೋಡಿದಾಗ
ಒಂಥರ ಫೀಲ್ ಆಯಿತು. ಏನು ಅಂತ ಅಂದರೆ ಅದನ್ನು ಕಣ್ಣಿಗೆ ಕುತ್ಕೊಂಡು ನಮಸ್ಕಾರ ಮಾಡ್ತಾಳೆ. ಐನರ್ ಇದ್ದರು ಐನಾರೇ ಒಂದು ಮುತ್ಕೊಡಿ ಅಂತ ಹೇಳಿದರು. ಓಕೆನಾ, ಫೋಟೋಗ್ರಾಫರ್ ಹೇಳಿದ್ರಲ್ಲಿ ಓಕೆ ಒಂದು ಅರ್ಥ ಇರುತ್ತೆ. ಲೈನರೇ ಪಾಪ ಹಣೆಗೆ ಒಂದು ಮುತ್ಕೊಡಪ್ಪ ಅಂತ ಹೇಳಿದ್ರು. ಅವ್ರು ನಗಾಡ್ತಿದ್ರು, ಪರವಾಗಿಲ್ಲ ಐನಾರು ಅಪ್ಡೇಟ್ ಆಗಿದ್ದಾರೆ ಅಂತ. ಚೆನ್ನಾಗಿತ್ತಲ್ಲ. ಅಷ್ಟು ಜನಗಳ ಮುಂದೆ ನಾವು ಹೇಳಕ್ಕೆ ನೋಡೋಕೆ ಈಸಿ ಇರುತ್ತೆ, ಅಷ್ಟು ಜನಗಳ ಮುಂದೆ ಮುತ್ತ ಕೊಡೋದು ಥರ ಚೆನ್ನಾಗಿರುತ್ತೆ ಮೆಮೊರಿ. ಇಲ್ಲಿ ನೋಡಿ ನಂದು ನನ್ನ ಮಗಳದು ಡ್ರೆಸ್ಸು, ಸ್ಯಾರಿ, ದಾರೆದು ಔಟ್ಫಿಟ್ ಹೇಗಿದೆ ಅಂತ ನೋಡಿ ನನಗೊಂದು ರೀಲ್ಸ್ ಮಾಡಿಕೊಡಿ. ನಮ್ಮನ್ನ ಫೋನ್ ಇಟ್ಕೊಳಕ್ಕೆ ಟೈಮ್ ಇರಲಿಲ್ಲ, ಸೊ ಅಷ್ಟೊಂದು ಬ್ಯುಸಿ ಇದ್ವಿ. ಅದಕ್ಕೆ ನಮ್ಮನೆಯವ್ರನ್ನ ಒಂದೇ ಒಂದು ವೀಡಿಯೋ ಮಾಡಿ ಅಂತಿದ್ದೆ. ನನ್ನ ಮಗಳಂತೂ ಕ್ಯೂಟಾಗಿ ಏನು ಸಖತ್ತಾಗಿ ಕಾಣಿಸ್ತಾವಳೆ ಅಂತ ನೋಡಿ. ಅವಳ ಮಗ್ಗಿನ ಜಡೆ, ಅವಳದಿದು ಇದು ಸಖತ್ತಾಗಿತ್ತು. ಅವಳು ಡ್ರೀಮ್, ಅವಳು ಹಿಂಗೆ ಬೇಕು ಅಂತ ಹೇಳಿದ್ದು. ಇಲ್ಲಿ ನೋಡಿ ನನ್ನ ದೊಡ್ಡ ಮಗಳು ಸಣ್ಣ ಮಗಳು ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಸಾಂಗ್ ಹಾಕಿರಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಕಾಣಿಸ್ತೈತಾ? ಕಾಣಿಸ್ತೈತಾ? ಸುಳ್ಳು ಹೇಳೋದು ಕಲ್ತಿದ್ಯಾ ಈಗಲೇ ನೀನು? ಓ, ಇಲ್ಲಿಂದನೇ ಸ್ಟಾರ್ಟ್ ಸುಳ್ಳು ಹೇಳಕ್ಕೆ. ನೋಡಿ, ಇಲ್ಲಿಂದನೇ ಸ್ಟಾರ್ಟ್ ಮಾಡೋಳೆ. ಮದುವೆ ಗಂಟು ನೀಟಾಗಿ ಹಾಕಿ. ಅಲ್ಲ, ಫೋಟೋಗ್ರಾಫರ್ ಬೈ ಅಂತ ವಿಡಿಯೋದು ಎಲ್ಲೂ ನಿಮ್ಮ ಹೆಸರಿರಲ್ಲ, ಬರೀ ಪುಕ್ಷಟ್ಟೆ. ಓಕೆ, ಇದು ರಿಸೆಪ್ಷನ್ ಔಟ್ಫಿಟ್ಟು. ಕಾವಿಂದು ದಾರೆ ಸ್ಯಾರಿ ಚೆನ್ನಾಗಿತ್ತು, ರಿಸೆಪ್ಷನ್ ಔಟ್ಫಿಟ್ ಸ್ಯಾರಿ ಚೆನ್ನಾಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಓಕೆನಾ, ಅದೇ ವೀಡಿಯೋಸ್ ಎಲ್ಲ ಹಾಳಾಯಿತು ಅನ್ನಲ್ಲ, ಬಟ್ ಸಿಗಲಿಲ್ಲ. ಬಟ್ ಇದು ನೋಡಿ ನಮ್ಮ ರಿಸೆಪ್ಷನ್ ಔಟ್ಫಿಟ್ಟು. ನಾನು ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ದಾರೆಗೆ ಆರೆಂಜ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅವಳು ಆರೆಂಜ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ಲು ದಾರೆಗೆ. ಅವಳು ಸ್ಯಾರಿ ಅಂತೂ ತುಂಬ ಚೆನ್ನಾಗಿತ್ತು, ನಂಗೆ ಸಖತ್ ಇಷ್ಟ ಆಗಿತ್ತು. ಒಟ್ಟಿಗೆ ತರಕ್ಕೆ ಹೋಗಿದ್ದಲ್ವ. ಈ ಫೋಟೋದಲ್ಲಿ ಈ ಥರ, ವೀಡಿಯೋದಲ್ಲಿ ಥರ ಕಾಣಿಸ್ತಾ ಇದೆ, ಲೈವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ನನಗಂತೂ ಸಖತ್ ಇಷ್ಟ ಆಗೋಯಿತು. ಬಟ್ ಸಾಂಗ್ ಎಲ್ಲ ಇತ್ತು ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ, ನಮ್ಮ ಮನೆಯವ್ರದ್ದು ನಂದು ಸೂಟು. ಬಟ್ ಒಂದು ಫೋಟೋನೇ ಇಲ್ಲ ಗೈಸ್ ರಿಸೆಪ್ಷನ್ದು. ಅದೇ ಬೇಜಾರಾಗ್ತಿರೋದು. ನನ್ನ ಫೋನಲ್ಲಿ ಒಂದು ತೊಗೊಂಡಿಲ್ಲ ನಾವು ಜೋಡಿ ಮೇಲೆ. ಒಂದು ಫೋಟೋನೂ ಇಲ್ಲ ಅಂತ ಅನಿಸುತ್ತೆ. ಮೇ ಬಿ ಇದೊಂದೇ ಫ್ಯಾಮಿಲಿ ಫೋಟೋ. ಅದು ನೋಡಿ ನನ್ನ ಕಸಿನ್ ಮಗಳು, ದೊಡ್ಡ ಮಗಳು, ಸಣ್ಣ ಮಗಳು ಕೂತ್ಕೊಂಡು ಅವ್ರದ್ದು ಫೋಟೋ ತೆಗ್ಸೋಕ್ಕಾಗಲಿಲ್ಲ ಅಂತ ಅನಿಸುತ್ತೆ ರಿಸೆಪ್ಷನಿಂದು. ಸಖತ್ ಬೇಜಾರಾಯಿತು. ಅಕಸ್ಮಾತ್ ಏನಾದ್ರು ನನ್ನ ಮಗಳದ್ದು ರಿಸೆಪ್ಷನ್ ಡ್ರೆಸ್ಸಿಂದ ಏನಾದ್ರು ಒಂದು ವೀಡಿಯೋ ಸಿಕ್ಕಿದ್ರೆ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಓಕೆನಾ, ಅದನ್ನು ನೋಡಿ. ಆಮೇಲೆ ಮೇಡಮ್ ಅವರು ಫೋಟೋಗ್ರಾಫರ್ ಇದ್ದರು, ಮತ್ತಿಲ್ಲ ತೆಗೆಸ್ಕೊಂಡು ಹೋಗ್ಬಿಡಿ, ನೀವು ಅಲ್ಲಿ ಇಲ್ಲಿ ಮಾತಾಡಿಸ್ಕೊಂಡು ಹೋಗ್ಬಿಡ್ತೀರಾ, ನೀವು ಫಸ್ಟ್ ಫ್ಯಾಮಿಲಿದು ನೀವು ಇಲ್ಲಿ ಸಿಕ್ಕಿದ್ದೀರಾ, ಫಸ್ಟ್ ಒಂದು ತೆಗೆಸ್ಕೊಂಡು ಹೋಗ್ಬಿಡಿ ನೀವು ಒಂದು ಅಂದ್ಬಿಟ್ಟು ನಮ್ಮ ಫೋಟೋ ನಮ್ಮನ್ನು ಮಧ್ಯೆ ಕೂರಿಸಿ ಆ ಕಡೆ ಈ ಕಡೆ ನಿಂತ್ಕೊಂಡು ಫೋಟೋ ತೆಗಿತಾಯಿದ್ರು. ಬಟ್ ಇದು ಒಂದೇ ಕ್ಯಾಪ್ಚರ್ ಮಾಡಿರೋದು. ಅದು ಯಾರೋ ನನ್ನ ಫೋನ್ ಯಾರು ಕೈಲಿ ಕೊಟ್ಟಿದ್ದೆ, ಅವ್ರು ವೀಡಿಯೋ ಮಾಡಿದರೆ ತುಂಬ ಖುಷಿ ಆಯಿತು. ಓಕೆ, ಔಟ್ಫಿಟ್ಟು ನಮ್ಮದು ಫ್ಯಾಮಿಲಿ, ಕ್ಯೂಟ್ ಫ್ಯಾಮಿಲಿ ಫೋಟೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆನಾ, ನಾನು ಇದು ಎಡಿಟ್ ಮಾಡಿ ಹಾಕ್ಬೇಕಾದ್ರೆ ಇನ್ನೂ ಆಲ್ಬಮ್ ಬಂದಿರಲಿಲ್ಲ, ಬಟ್ ಊರಲ್ಲಿತ್ತು ಅಂತ ಅನಿಸುತ್ತೆ. ಬಟ್ ಇದೇ ಒಂದು ಸಲ ನಾನು ಆಲ್ಬಮ್ ತೋರಿಸ್ತೀನಿ. ಓಕೆನಾ, ಅದೊಂದು ವೀಡಿಯೋ ಮಾಡ್ತೀನಿ. ಆಲ್ಬಮ್ ಸಿಕ್ಕಿದ್ರೆ ನನ್ನ ಕೈಗೆ. ನಮ್ಮ ಕ್ಯೂಟ್ ಫ್ಯಾಮಿಲಿ ಫೋಟೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಮದುವೆಗೆ ಯಾರ್ಯಾರೆಲ್ಲ ಬಂದಿದ್ದೀವಿ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನೋಡಿ, ನನ್ನ ಮಗಳಂತೂ ಮಾತೆತ್ತಿರಿ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡೋಳಿ. ನೋಡಿ, ನನ್ನ ಮಗಳದ್ದು ಔಟ್ಫಿಟ್ಟು ತುಂಬ ಡ್ರೀಮ್ ಡ್ರೆಸ್. ಇದನ್ನೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕ್ಯೂಟಾಗಿ. ನಾನು ಅಲ್ಲಿ ಬಂದನ್ನೆಲ್ಲ ಮಾತಾಡಿಸ್ತಾ ಇದ್ದೆ. ಅವಳನ್ನೂ ಬೇರೆ ಇಟ್ಕೋಬೇಕಿತ್ತು ನಾನು. ಅಲ್ಲಿ ನೋಡಿದ್ವಿ, ಇದು ನಂದು ನನ್ನ ಮಗಳದ್ದು ಔಟ್ಫಿಟ್ಟು ಚೆನ್ನಾಗಿದೆಯಾ, ರೆಡ್ ಕಲರ್ ಎಲ್ಲ ಮ್ಯಾಚ್ ಮಾಡ್ಕೊಂಡಿದ್ವಿ. ನಮಗೇನು ತುಂಬ ಇಷ್ಟ ಆಯಿತು. ನೋಡಿ, ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಎಲ್ಲ ನಿಮಗೂ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಫೋಟೋ ಹಾಕಿದ್ದೀನಿ ನೋಡಿ ಲಾಸ್ಟಿಗೆ. ಇದು ದಾರೆದು ಔಟ್ಫಿಟ್ಟು. ಇದು ನನ್ನ ಮಗಳದ್ದು ದಾರೆದು ಕ್ಯೂಟಾಗಿ ಕಾಣಿಸ್ತಿತ್ತು. ಇದು ನಮ್ಮದು ಫ್ಯಾಮಿಲಿ ಫೋಟೋ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.